ಎತ್ತಿನಹೊಳೆ ಯೋಜನೆಗೆ ಇವತ್ತು ಚಾಲನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಕಲೇಶಪುರದ ದೊಡ್ಡ ನಾಗರಾಬಳಿ ಪಂಪ್ ಹೌಸ್ನಲ್ಲಿ ಮೂರನೇ ನೀರೆತ್ತುವ ತೊಟ್ಟಿಯ ಬಟನನ್ನು ಒತ್ತೋ ಮೂಲಕ ಅಲ್ಲಿಂದ ನೀರೆತ್ತೋ ಕೆಲಸಕ್ಕೆ ಚಾಲೂ ಮಾಡಿದ್ದಾರೆ. ಹೆಬ್ಬನಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು. ಅದು ಮಾತಾಡಿದ್ಮೇಲೆ 6,000 ಕೋಟಿ ಖರ್ಚು ಮಾಡಿದ್ರೆ ಯೋಜನೆ ಪೂರ್ಣಗೊಳ್ಳುತ್ತೆ, ನಮ್ಮ ಕಾಲದಲ್ಲೇ ಇದನ್ನು ಪೂರ್ಣ ಮಾಡ್ತೀವಿ ಅಂದರು. ಇದಕ್ಕೂ ಮಾತನಾಡಿದ ಮೊದಲು ಡಿ.ಕೆ. ಶಿವಕುಮಾರ್ ಬಯಲುಸೀಮೆಗೆ ಇವತ್ತು ಗಂಗೆ ಬರ್ತಿದ್ದಾಳೆ, ತಪಸ್ಸು ಪ್ರತಿಜ್ಞೆ ಯಶಸ್ಸು ಅಂತೆಲ್ಲ ಹೇಳಿದ್ರು. ನಾನು ಅವತ್ತೂ ಹೇಳಿದ್ದೆ, ಇವತ್ತು ಹೇಳಿದೆ, ಒಬ್ಬರ ಪಾತ್ರ 60 ಇರ್ಬೋದು, ಒಬ್ಬರ ಪಾತ್ರ 40 ಇರ್ಬೋದು, ಯಾರೂ ಝೀರೋ ಇಲ್ಲ ಇಲ್ಲಿ. ಯಾಕಂದರೆ ಅದು ಆರಂಭದ ದಿನದಿಂದ ಎಂಡ್ ಆಗಿರೋವರೆಗೆ ಎಲ್ಲ ಸರ್ಕಾರಗಳು ಬಂದಿವೆ, ಎಲ್ಲ ಸರ್ಕಾರಗಳು ದುಡ್ಡು ಕೊಟ್ಟಿವೆ, ಎಲ್ಲ ಸರ್ಕಾರದಲ್ಲೂ ಕೆಲಸ ಆಗಿದೆ. ನಾನು ಹೇಳಿದ್ನಲ್ಲ, ಒಬ್ಬರು ಒಂದು 60% ಇರ್ಬೋದು, ಒಬ್ರು 40% ಇರ್ಬೋದೇನೋ, ಅಷ್ಟೇ ವ್ಯತ್ಯಾಸ. ಅದು ಸ್ಟಿಲ್ ಸದ್ಯಕ್ಕೆ ಚಿತ್ರದುರ್ಗದ ವಾಣಿ ವಿಲಾಸವರೆಗೆ ಹೋಗುತ್ತೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಅವ್ರಿಗಿನ್ನೂ ನೀರು ಬಂದಿಲ್ಲ, ಅವ್ರು ಬರ್ಬೋದು ಅಂದ್ಕೊಂಡು ಸಂಭ್ರಮದಲ್ಲಿ ಇದ್ದಾರೆ. ಈಗ ಎತ್ತಿನಹೊಳೆ ಯೋಜನೆಯನ್ನ ಇನ್ನು 6,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗಿಯುತ್ತದೆ. ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕುಡಿಯ ನೀರನ್ನು ಕೂಡ ಕೊಡುತ್ತೇವೆ. ಡಿ.ಕೆ. ಶಿವಕುಮಾರ್ ಶಾಸ್ತ್ರೋಕ್ತವಾಗಿ ಅವರ ಮುಂದಾಳತ್ವದಲ್ಲಿ ಉದ್ಘಾಟನೆ ಆಗಿದೆ. ನಾವು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತಹ ಒಂದು ಪವಿತ್ರವಾದಂತಹ ಮಹತ್ವವಾದಂತಹ ದಿನ. ಗಂಗೆಯನ್ನ ಬಾಗಿಲಿನ ಹರಿಸುವಂತ ಒಂದು ಈ ಗಟ್ಟಿ ಹತ್ತಿ ಇಳಿದಿದ್ದಾಳೆ. ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲುಸೀಮೆ ಕಡೆಗೆ ಹರಿತಿದ್ದಾಳೆ. ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ. ಬಯಲುಸೀಮೆಗೆ ಗಂಗೆ ಇವತ್ತು. ಇನ್ನು ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡೋಕೆ ಹೋಗಲ್ಲ ಅಂತ ಸಂಸದ ಸುಧಾಕರ್ ಅವರು ಹೇಳಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಕೋಲಾರ ಗಡಿ ಭಾಗಕ್ಕೆ ಕೃಷ್ಣೆ ನೀರು ಬಂದಿದೆ, ಕೃಷ್ಣೆ ನೀರನ್ನ ಬಳಸಿಕೊಂಡ್ರೆ ನಮಗೂ ಸಿಗುವಂತೆ ಮಾಡಿ ಶಾಶ್ವತ ಪರಿಹಾರ ಸಿಗುತ್ತೆ ಎಂದಿದ್ದಾರೆ. 10 ಟಿಎಂಸಿ ನೀರನ್ನ ನಾರಾಯಣಪುರ ಡ್ಯಾಂ ಮೂಲಕ ಆಂಧ್ರಕ್ಕೆ ಕೊಟ್ಟು ಕೃಷ್ಣ ನೀರನ್ನ ಈ ಭಾಗಕ್ಕೆ ತನ್ನಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ಈ ಯೋಜನೆಯ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳಕ್ಕೆ ಬಿಜೆಪಿ ಕೂಡ ಯತ್ನಿಸಿದೆ. ಅದೇ ಒಂದು ದೊಡ್ಡ ಯೋಜನೆ ಆದ್ರೆ ಅದರಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾವು ಯಾವುದೇ ಸರ್ಕಾರ ಇದ್ದಾಗ ಹೇಳ್ಬಿಟ್ರೆ ಯಾವ ಯೋಜನೆನೂ ಯಾವ ಸರ್ಕಾರನೂ ಮಾಡಕ್ಕೆ ಆಗಲ್ಲ. ಈ ಯೋಜನೆ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗಲ್ಲ. ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕೂಡ ಗಡಿಭಾಗ ಆಗಿರೋದ್ರಿಂದ ಸಮೀಪದಲ್ಲೇನೆ ಕೃಷ್ಣಾ ನದಿಯ ನೀರು ಬಂದಿದೆ. 10 ಟಿಎಂಸಿ ನೀರನ್ನ ನಾರಾಯಣಪುರ ಡ್ಯಾಮ್ ಮೂಲಕ ಆಂಧ್ರಕ್ಕೆ ಕೊಟ್ಟು ಕೃಷ್ಣಾ ನದಿಯ ನೀರು ನೀವು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಆಗ್ತದೆ. ಕಾಂಗ್ರೆಸ್ ಅವಧಿಯೊಳಗೆ ಅವ್ರು ಖರ್ಚು ಮಾಡಿದ್ದು 5,400 ಕೋಟಿ. ಬಿಜೆಪಿ ಸರ್ಕಾರ ಕಡಿಮೆ ಅವಧಿ ಇದ್ರೂ ಕೂಡ ಖರ್ಚು ಮಾಡಿದ್ದು 9,200 ಕೋಟಿ. ಆಲ್ ರೈಟ್, ಇಬ್ಬರದ್ದು ಪಾತ್ರ ಇದೆ, ಇಲ್ಲ ಅಂತಲ್ಲ. ಆಯಾ ಸರ್ಕಾರಗಳಿದ್ದಾಗ ಅವ್ರವ್ರ ಬಾವುಟ ಆರಿಸ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ಸುಧಾಕರ್ ಹೇಳ್ತಿರೋದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಈಸ್ ಆಸ್ಕಿಂಗ್ ಲೈಕ್ ಆಲ್ಮೋಸ್ಟ್ ಲೈಕ್ ಎ ಬಾರ್ಟರ್ ಯೋಜನೆ. ಅದು ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದರಲ್ಲೂ ರಾಜಕಾರಣ ಮಾಡಬಾರ್ದಲ್ಲ, ನೋಡ್ಬೋದು. ಎಸ್, ಮುಂದಕ್ಕೆ ತಗೊಳ್ಳಿ. ಶಿಗ್ಗಾವಿ ಉಪಚುನಾವಣೆಯಲ್ಲಿ ಮಹದಾಯಿ ಕಳಸಾ ಬಂಡೂರಿ ವಿಚಾರವನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಮಹದಾಯಿ ವಿಚಾರವಾಗಿ ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸುಳಿವನ್ನ ರಾಜ್ಯ ಸರ್ಕಾರ ನೀಡಿದೆ. ಶೀಘ್ರವೇ ಸರ್ವಪಕ್ಷ ಸಭೆ ಕರೆದು ದೆಹಲಿಗೆ ನಿಯೋಗ ಕೊಂಡೊಯ್ಯುವ ಗಂಭೀರ ಚಿಂತನೆ ನಡೆಸಿದೆ. ಇದಕ್ಕೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ಬಂಡೂರಿ ಬಗ್ಗೆ ಪ್ರಪೋಸಲ್ ಕಳಿಸಿದ್ದೆ ನಾವು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದಕ್ಕೆ ಕೊಡಬಾರ್ದಂತ ನಾವು ಹೇಳಲ್ಲ. ಈಗ ಕೊಟ್ಟಿದ್ದಾರೆ, ಕೊಡ್ಲಿ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಕ್ಕಂಥ ನಮ್ಮ ಪ್ರಶ್ನೆ ಇದೆ. ನಮ್ಮ ಕರ್ನಾಟಕದ ಇಶ್ಯೂ ಬಂದಾಗ ಯಾವತ್ತೂ ಕಳೆದ 10 ವರ್ಷದಿಂದ ಇದೇ ರೀತಿಯಾದಂತ ಧೋರಣೆ ಆಗಿದೆ ಕೇಂದ್ರ ಸರ್ಕಾರದಿಂದ. ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇತ್ತು. ನೀರಿನ ವಿಷಯ ಬಂದಾಗ, ಕರ್ನಾಟಕ ವಿಷಯ ಬಂದಾಗ ಯಾವ ರೀತಿಯಾದ ಮಲತಾಯಿ ಧೋರಣೆ ಆಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಬಂಡೂರ ಬಗ್ಗೆ ಒಂದು ಪ್ರಪೋಸಲ್ ಇದೆ, ಅದರಲ್ಲಿ ಉಳಿದ ಎಲ್ಲ ಸಂಗತಿಯನ್ನ ನಾವೇ ಮಾಡಿದ್ವಿ. ಬಿಜೆಪಿ ಇದ್ರದ್ದು ಎನ್ವೈರನ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದವ್ರು ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದೀವಿ, DPR ಅಪ್ರೂವಲ್ ಮಾಡಿಸಿದೀವಿ. ಕಾಂಗ್ರೆಸ್ ಸರ್ಕಾರ ಹಿಂದೆ ಇತ್ತು, ಇಲ್ಲೂ ಇತ್ತು, ಅಲ್ಲಿ ಇತ್ತು, ಹೋದಾಗ ಏನು ಮಾಡಿಲ್ಲ. ಆಯ್ತು, ಈಗ ನಮಗೂ ಅಪ್ರೂವಲ್ ಕೊಟ್ಬಿಟ್ರೆ ಆಗೋಯ್ತಲ್ಲ ಪ್ರಾಬ್ಲಮ್ಮು. ಅದನ್ನು ನಿಮ್ಮ ಪಟ್ಟಿಗೆ ಸೇರಿಸ್ಕೊಂಬಿಡಿ, ಬಿಜೆಪಿಯವ್ರು ನಾವೇ ಮಾಡಿದ್ದು ಅಂತ. ಬೇಡ ಅಂದ್ರೆ ನಿಮ್ಮ ಏರಿಯಾನೇ ಅದು ಮಂತ್ರಿಗಳದ್ದು, ಕೊಟ್ರಾಯ್ತು ಅಷ್ಟೇ. ರಾಜ್ಯದಲ್ಲಿ ಗ್ಯಾರಂಟಿಗಳು ವಿರೋಧಿಸೋ ಬಿಜೆಪಿ ರಾಜ್ಯದಲ್ಲಾಗಲ್ಲ ಎಲ್ಲೇ ಆಗಲಿ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಮಹಾಪುರ ಹರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಕುಟುಂಬದ ಹಿರಿಯ ಮಹಿಳೆಗೆ ವರ್ಷಕ್ಕೆ 18,000. ಕಿಸಾನ್ ಸಮ್ಮಾನ್ ಯೋಜನೆ ಅದು ಹೊಸದು ಆ್ಯಕ್ಚುಲಿ ಅಲ್ಲಿ. ಅದು ಕರ್ನಾಟಕದಲ್ಲಿ ಇದ್ದಂಗೆ ಇದೆ, ಅದು ಹೆಚ್ಚು ಕಡಿಮೆ ಅಲ್ವಾ. ಬಟ್ ಏನಂತಂದ್ರೆ 1,500 ರೂಪಾಯಿ ಇದೆ ಅಷ್ಟೇ. ಇವ್ರ ಥರ 24,000ಕ್ಕೆಲ್ಲ ಹೋಗಿಲ್ಲ. ಅದು ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ 10,000 ರೂಪಾಯಿ, ಅದು ಈಗಲೂ ಇದೆ. ಕಿಸಾನ್ ಸಮ್ಮಾನ್ ಯೋಜನೆ ಈಗಲೂ ಇದೆ ಕೇಂದ್ರದಲ್ಲಿ, ಅದೇನು ಹೊಸದಲ್ಲ. ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 3,000, ಅದು ಹೊಸದಿದ್ದಂಗಿದೆ. PU ಮಕ್ಕಳಿಗೆ ಲ್ಯಾಪ್ಟಾಪು,
ಅದು ಅಷ್ಟೇ. ವರ್ಷಕ್ಕೆರಡು ಗ್ಯಾಸ್ ಸಿಲಿಂಡರ್, ಅದು ಹೊಸದು. ಆಯುಷ್ಮಾನ್ ಭಾರತ ಯೋಜನೆಯಡಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ, ಅದು ಇದೆ. ಆಯುಷ್ಮಾನ್ ಭಾರತ ಯೋಜನೆಯೂ ಇದೆ ಈಗಿಲ್ಲಿ. ಈ 4-3 ದೊಡ್ಡದು ಕೊಟ್ಟಿದ್ದಾರೆ. ಹಾಂ, ಸರಿ. ಮಧ್ಯೆ ಪ್ರಹ್ಲಾದ್ ಜೋಶಿಯವರು ಉಚಿತ ವಿದ್ಯುತ್ ಕೊಡೋದನ್ನು ತಪ್ಪು ಅಂತ ವಿರೋಧ ಮಾಡಿದ್ದಾರೆ. ನನ್ನ ಪ್ರಕಾರನೂ ಹೌದು, ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ನೀವು ಪುಕ್ಕಟ್ಟೆ ಅಂತ ಕೊಟ್ಕೊಂಡು ಹೋಗ್ತಾ ಇದ್ರೆ ಇನ್ಯಾವನಿಗೋ ಬರೆ ಹಾಕಬೇಕಲ್ಲ, ಎಷ್ಟು ದಿನ ಅಂತ ಹಾಕ್ತೀರಿ? ಆಗಲ್ಲ. ಅದು ಕಾಸ್ಟ್ ಆದರೂ ಕೊಡೋ ಮನೋಸ್ಥಿತಿಗೆ ಜನ ತರಲೇಬೇಕು ಒಂದು ದಿನ ನೀವು. ಈ ಮಧ್ಯೆ ವಿನೇಶ್ ಫೋಗಾಟ್, ಅದೇ ರೆಸ್ಲರ್, ಮತ್ತು ಬಜರಂಗ್ ಪುನಿಯಾ ಎಲ್ಲ ಕಾಂಗ್ರೆಸ್ ಸೇರ್ತಾರೆ ಅಂತ ಗೊತ್ತಿತ್ತದು. ಕಾರಣ ಅವರು ಹೋರಾಟ ಮಾಡಿದಾಗ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು, ಅದು BJP MP ಇತ್ತು. ಸಹಜವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ ಕಳ್ಕೊಳ್ಳೋದು ಏನಿರಲಿಲ್ಲ ಆ ಟೈಮಲ್ಲಿ, ಅವರು ಸಪೋರ್ಟ್ ಮಾಡಿದ್ರು. ನ್ಯಾಚುರಲಿ ಇದು ಪೊಲಿಟಿಸೈಸ್ ಆಗುತ್ತೆ. ಆದರೆ ಜನ ಅವರಿಬ್ಬರ ಬಗ್ಗೆ ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಜನ ತೀರ್ಮಾನ ಮಾಡಾಗ ಅವ್ರನ್ನ ರೆಸ್ಲರು ಅದೆಲ್ಲ ನೋಡಲೇಬಾರ್ದು. ರಾಜಕಾರಣಕ್ಕೆ ಯೋಗ್ಯರ ಅಲ್ವಾ ಅನ್ನೋ ತೀರ್ಮಾನ ಮಾಡ್ಕೋಬೇಕು ಅಷ್ಟೇ. ಎಸ್, ನಾವು ದೇವರು ಅಂತ ಸ್ವಯಂ ಘೋಷಣೆ ಮಾಡಬಾರ್ದು, ಜನ ತೀರ್ಮಾನಿಸ್ತಾರೆ. ಕೆಲವರು ಮಿಂಚಿನಂತೆ ಮೆರೆಯಲು ಹೋಗಿ ಸಿಡಿಲಿನ ನಂತರ ಮಬ್ಬು ಬರುತ್ತೆ ಅನ್ನೋದು ಗೊತ್ತಿರಬೇಕು ಅಂತ RSS ಮುಖ್ಯಸ್ಥರು ಹೇಳಿದ್ದಾರೆ. ಅದನ್ನು ಭಾಳ ಜನ ಇದು ಭಗವತ್ ಅವರು ಮೋದಿಗೆ ಹೇಳಿದ್ದು ಅಂತ ಅಂದಿದ್ದಾರೆ. ಮೋದಿಗೆ ಹೇಳಿದ್ದು ಅಲ್ವೋ, ನಮಗೇನು ಗೊತ್ತು, ಅವರೇ ಹೇಳ್ಬೇಕು ಅದನ್ನು ಅಷ್ಟೇ. ಎಸ್, ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕು, ಜಾತಿವಾದಿ ನಾಯಕರು ಬೇಕಿಲ್ಲ ಅಂತ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಬಿಜೆಪಿ ಸದಸ್ಯತ್ವ ಪಡೆದ ಕಾರಣಕ್ಕೆ ತುಳು ನಟ ದೇವದಾಸ ಕಾಪಿಕಾಡ್ಗೆ ಸೌದಿಯಲ್ಲಿ ನಡೆಯೋ ಕಾರ್ಯಕ್ರಮದಿಂದ ಬಹಿಷ್ಕರಿಸಿ ಅನ್ನೋ ಕೂಗು ಎದ್ದಿದೆ. ನೆಟ್ಟಾರ ಮರ್ಡರ್ ಆಯ್ತು, ಹರ್ಷ ಮರ್ಡರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು. ಅದು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳ್ದಿರ್ತಾ ಇದ್ರು, ಆ ದುರುಡರು ಸತ್ತಿರ್ತಾ ಇದ್ರು. ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು? ಕರ್ನಾಟಕಕ್ಕೆ ಒಬ್ಬ ಯೋಗಿ ಆಲ್ ರೈಟ್, ಅದು ಅವ್ರದ್ದು ಸ್ಟೇಟ್ಮೆಂಟ್ ಅದು. ಬಟ್ ಸೌದಿ ಕಾರ್ಯಕ್ರಮಕ್ಕೆ ಯಾಕೆ ಬಹಿಷ್ಕಾರ? ಬಿಜೆಪಿ ಸದಸ್ಯ ಅರೆ, ಅವ್ರ ನಟ ಅಂತ ಕರಿತಿದ್ದೀರಿ ಹೊರತು ಅವ್ರನ್ನ BJP ಸದಸ್ಯ ಅಂತ ಕರಿತಿಲ್ವಲ್ಲ ನೀವು. ಕರಿಬೇಡಂದ್ರೆ ಕರ್ಕೋಬೇಡಿ, ಅದು ಬೇರೆ ವಿಚಾರ. ಸೌದಿ ಅಂದ್ರೆ ಇನ್ನೊಂದು ಕಡೆ. ನಾಳೆ ಒಂದು ಕೆಲಸ ಮಾಡಿ, ಸೌದಿ, ದುಬೈ, ಸಿಂಗಾಪುರ ಎಲ್ಲ ಕಡೆ ಅಮೆರಿಕ ಎಲ್ಲ ಕಡೆ BJP ಕಾರ್ಯಕ್ರಮ, ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಸಪ್ರೇಟ್ ಮಾಡಿಬಿಟ್ರೆ ಆಯ್ತು. ಅವ್ರವ್ರಿಗೆ ಬೇಕಾದಂಗೆ ಅವ್ರವ್ರು ಕರ್ಕೊಳ್ಳಿ. ಇದೆಂಥದ್ದು ಕಲಾವಿದ ಅಂತ ನೀವು ನಟ ಅಂತ ಕರಿತೀರಿ ಹೊರತು ಅವ್ನು BJP ಸದಸ್ಯ ಆಯ್ತಪ್ಪ. ಈಗ ನಾಳೆ ಯಾರನ್ನೋ ಒಬ್ಬರನ್ನ ಕರೆದಿರ್ತೀರಿ ನೀವು, ನಾಳೆ ಅವ್ನು BJP ಸೇರ್ಕೊಂಡ್ರೆ ಏನು ಮಾಡ್ತೀರಿ? ಕಪಾಳ ಕೊಡ್ಕೋತೀರಾ ಎಲ್ಲರೂ ಕರೆದಿ ತಪ್ಪು ಅಂತ? ದಿಸ್ ಇಸ್ ನಾಟ್ ದ ವೇ ಯು ಶುಡ್ ಥಿಂಕ್. ದೇಶದಿಂದ ಹೊರಗಡೆ ಇದ್ದಾಗ ಅವ್ರನ್ನ BJPನವ್ರು ನಾನು ಕರೆಯಲ್ಲಪ್ಪ ಅಂತಿದ್ರೆ ನಿಮ್ಮ ಪ್ರೈವೇಟ್ ಕಾರ್ಯಕ್ರಮ ಆದರೆ ಕರಿಬೇಡಿ, ಅದರಲ್ಲಿ ಏನಿದೆ? ಅಥವಾ ಅವ್ರು ನಾಳೆ ಕಾಂಗ್ರೆಸ್ನವ್ರನ್ನ ಕರೆಯಲ್ಲ ಅಂದರೆ ಕರೆಯೋದು ಬೇಡ ಪ್ರೈವೇಟ್ ಕಾರ್ಯಕ್ರಮದಲ್ಲಿ. ಗೌರಿ ಹಬ್ಬದ ದಿನ ವಿವಿಧ ಅಪಘಾತಗಳಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. 4 ವಿಜಯಪುರದಲ್ಲಿ ಜಾತ್ರೆಗೆ ಹೋಗ್ತಿದ್ದವರು ಸಾವನ್ನಪ್ಪಿದ್ದರೆ. ಬಾಗಲಕೋಟೆಯಲ್ಲಿ ಸ್ಕೂಟಿ ಬೈಕ್ ಡಿಕ್ಕಿಯಾಗಿ 3 ಮೃತಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಅತಿವೇಗದ ಕಾರಣ ನಿಯಂತ್ರಣ ಕಳೆದುಕೊಂಡ ಬೈಕ್ನಿಂದ ಬಿದ್ದು 2 ಮೃತಪಟ್ಟಿದ್ದಾರೆ. ಕೋಲ್ಕತ್ತಾ ಯುವ ವೈದ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿಲ್ಲ, ಸಂಜಯ್ ರಾಯ್ ಒಬ್ಬನೇ ಈ ಕೃತ್ಯ ಎಸಗಿದ್ದಾನೆ ಅನ್ನೋ ವಿಚಾರ ಸಿಬಿಐ ತನಿಖೆಯಲ್ಲಿ ಗೊತ್ತಾಗಿದೆ. ಶೀಘ್ರವೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇನ್ನು ಅವ್ಯವಹಾರ ಪ್ರಕರಣ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಿದ ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾರತೀಯ ಕ್ರೀಡಾಪಟುಗಳ ಅಮೋಘ ಪ್ರದರ್ಶನ ಮುಂದುವರಿದು ಪುರುಷರ T64 ಹೈಜಂಪ್ನಲ್ಲಿ ನೋಯ್ಡಾ ಮೂಲದ ಪ್ರವೀಣ್ ಕುಮಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. 21 ವರ್ಷದ ಪ್ರವೀಣ್ 3 ವರ್ಷದ ಹಿಂದೆ ಟೋಕಿಯೋದಲ್ಲಿ ಬೆಳ್ಳಿ ಪದಕ ತಗೊಂಡಿದ್ರು. ಈ ಚಿನ್ನ ಸದ್ಯಕ್ಕೆ ನಮ್ಗೆ 6 ಚಿನ್ನ 26 ಪದಕ ಒಟ್ಟು ಬಂದಿದೆ. ಭಾರತ 14ನೇ ಸ್ಥಾನದಲ್ಲಿ ಇದೆ.